ಸಂದರ್ಭದಲ್ಲಿ ಚಿಕ್ಕ ಚಿಕ್ಕ ವಿಚಾರ ಕೂಡ ವಿರೋಧಿ ಪಾಳಯಗಳಿಗೆ ದೊಡ್ಡ ಅಸ್ತ್ರವಾಗುವ ಸಂಭವ ಇದ್ದೇ ಇರುತ್ತೆ. ಅದರಲ್ಲೂ ಚುನಾವಣಾ ಬಾಂಡ್ ವಿಚಾರವನ್ನ ಮುಂದಿಟ್ಕೊಂಡು ಕಾಂಗ್ರೆಸ್ ನಾಯಕರು ಇದೀಗ ಪ್ರಧಾನಿ ಮೋದಿ ವಿರುದ್ಧವೇ ನೇರವಾಗಿ ಮುಗಿಬಿದ್ದಿದ್ದಾರೆ. ಚುನಾವಣಾ ಬಾಂಡ್ ಅನ್ನ ಇಡೀ ಜಗತ್ತಿನ ಅತಿ ದೊಡ್ಡ ಹಗರಣ ಅಂತ ಹೇಳಿ ಕೈಪಡೆ ಆರೋಪಿಸ್ತಾ ಇದೆ. ಮೋದಿ ವಿರುದ್ಧ ತನಿಖಾ ಸಂಸ್ಥೆಗಳು ಇಷ್ಟು ದೊಡ್ಡ ಸ್ಕ್ಯಾಮ್ ನಡೆದಿದ್ರೂ ಕೂಡ ತನಿಖಾ ಸಂಸ್ಥೆಗಳು ಯಾವಾಗ ತನಿಖೆ ಮಾಡಲಿಕ್ಕೆ ಮುಂದಾಗ್ತವೋ ಗೊತ್ತಿಲ್ಲ ಅಂತ ಹೇಳಿ ವ್ಯಂಗ್ಯ ಭರಿತ ಪ್ರಶ್ನೆಯನ್ನ ಮಾಡಿದೆ ಕಾಂಗ್ರೆಸ್ ಪಾಳಯ. ಚಿಕ್ಕ ಪುಟ್ಟ ಹಗರಣಗಳಾದಾಗ ಇಡಿ ಐಟಿ ಎಲ್ಲವೂ ಕೂಡ ವಿರೋಧ ಪಕ್ಷದಲ್ಲಿರುವ ಸದಸ್ಯರ ಮನೆ ಮೇಲೆ ಕಚೇರಿ ಮೇಲೆ ಮುಗಿಬಿದ್ದು ಬರ್ತವೆ. ಬಹುಕೋಟಿ 6,000ಕ್ಕೂ ಅಧಿಕ ಕೋಟಿಯ ಚುನಾವಣಾ ಬಾಂಡ್ ಬಿಜೆಪಿ ಪಕ್ಷಕ್ಕೆ ಸಂದಾಯ ಆಗಿದೆ ಅನ್ನೋದು ಬಹಿರಂಗವಾದ ನಂತರದಲ್ಲೂ ಕೂಡ ಯಾಕೆ ತನಿಖಾ ಸಂಸ್ಥೆಗಳು ಇದರ ವಿಚಾರಣೆಗೆ ಮುಂದಾಗ್ತಿಲ್ಲ ಅನ್ನೋದು ಕಾಂಗ್ರೆಸ್ನ ವಾದ. ಈ ಚುನಾವಣಾ ಬಾಂಡ್ ಅನ್ನ ಯಾವ ರೀತಿ ಕಾಂಗ್ರೆಸ್ ಅಸ್ತ್ರವಾಗಿ ಬಳಸ್ಕೊಳ್ತಾ ಇದೆ, ಇದರ ಒಂದಷ್ಟು ಅಂಶವನ್ನ ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಕಾಂಗ್ರೆಸ್ ಬಾಂಡ್ ಅನ್ನೋ ಬಾಂಬ್ ಅನ್ನ ಇದೀಗ ಮೋದಿ ವಿರುದ್ಧ ಸಿಡಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಚುನಾವಣಾ ಬಾಂಡ್ ವಿಶ್ವದ ಅತಿ ದೊಡ್ಡ ಹಗರಣ ಅಂತ ಹೇಳಿ ಕರೆಯಲಾಗಿದೆ. ಇದು ಕೇವಲ ಕಾಂಗ್ರೆಸ್ ಹೇಳಿಕೆ ಮಾತ್ರವಲ್ಲ. ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಪತಿ ಪರಕಾಲ ಪ್ರಭಾಕರನ್ ಟಿವಿ ಸಂದರ್ಶನ ಒಂದರಲ್ಲಿ ಚುನಾವಣಾ ಬಾಂಡ್ ಈ ಬಾರಿ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿಗೆ ಭಾರೀ ಪರಿಣಾಮವನ್ನ ಬೀರುವ ಸಾಧ್ಯತೆ ಇದೆ. ಭಾರತದಲ್ಲಿ ವಿರೋಧ ಪಕ್ಷಗಳು ಇದನ್ನ ಕೇವಲ ಭಾರತದ ಅತಿ ದೊಡ್ಡ ಸ್ಕ್ಯಾಮ್ ಅಂತ ಹೇಳಿ ಕರೀತಾ ಇದ್ದಾರೆ. ಆದರೆ ಇದು ವಿಶ್ವದಲ್ಲಿಯೇ ಅತಿ ದೊಡ್ಡ ಹಗರಣ ಅನ್ನೋ ಮಾತುಗಳನ್ನ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಪತಿಯೇ ಹೇಳಿಕೆ ನೀಡಿರುವುದು ಇದೀಗ ಕಾಂಗ್ರೆಸ್ ಪಾಲಿಗೆ ಲಡ್ಡು ಬಂದು ಬಾಯಿಗೆ ಬಿತ್ತ ಅನ್ನೋ ರೀತಿಯಲ್ಲಿ ಆಗೋಗಿದೆ. ನಿರ್ಮಲಾ ಸೀತಾರಾಮನ್ ಅವರ ಪತಿಯ ಈ ಹೇಳಿಕೆಯನ್ನೇ ಆಧಾರವಾಗಿಟ್ಕೊಂಡು ನಿರ್ಮಲಾ ಸೀತಾರಾಮನ್ ಅವರು ಯಾವುದೇ ವಿಚಾರವನ್ನ ವಿರೋಧ ಪಕ್ಷದವರು ಕೇಳಿದಾಗ ವಾಗ್ದಾಳಿ ನಡೆಸ್ತಾರೆ, ದೊಡ್ಡ ದೊಡ್ಡ ಭಾಷಣವನ್ನ ಮಾಡ್ತಾರೆ, ಖಡಕ್ ಮಾತುಗಳಿಂದ ಉತ್ತರವನ್ನ ಕೊಡ್ಲಿಕ್ಕೆ ಮುಂದಾಗ್ತಾರೆ. ಇದೀಗ ಸ್ವತಃ ಅವರ ಪತಿಯೇ ನೀಡಿರುವ ಈ ಹೇಳಿಕೆಗೆ ನಿರ್ಮಲಾ ಸೀತಾರಾಮನ್ ಅವರ ಉತ್ತರ ಏನು? ಪತಿಯ ವಿರುದ್ಧವಾಗಿಯೇ ವಾಗ್ದಾಳಿ ನಡೆಸಬೇಕಲ್ವಾ? ನಿರ್ಮಲಾ ಸೀತಾರಾಮನ್ ಅವರ ಸಹಜ ರಿಯಾಕ್ಷನ್ ಹಾಗೆ ಇರುತ್ತಲ್ವಾ? ಕೇಂದ್ರದ ವಿರುದ್ಧ, ಮೋದಿ ವಿರುದ್ಧ ಯಾರಾದರೂ ಈ ರೀತಿ ಆರೋಪ ಮಾಡಿದ್ರೆ ಅವರ ವಿರುದ್ಧ ವಾಗ್ದಾಳಿ ನಡೆಸ್ತಾರೆ. ಈಗ ಯಾಕೆ ವಾಗ್ದಾಳಿ ನಡೆಸೋದಿಲ್ಲ ಅಂತ ಹೇಳಿ ಕಾಂಗ್ರೆಸ್ ಪಾಳೆಯ ಪ್ರಶ್ನೆಯನ್ನ ಕೇಳ್ತಾ ಇದೆ. ಚುನಾವಣಾ ಬಾಂಡ್ ಬಗ್ಗೆ ಇತ್ತ ಪ್ರಧಾನಿ ನರೇಂದ್ರ ಮೋದಿ ಎಲ್ಲೂ ಕೂಡ ತುಟಿ ಬಿಚ್ಚಿ ಮಾತನಾಡ್ತಾ ಇಲ್ಲ. ತಮ್ಮ ವಿರುದ್ಧ, ತಮ್ಮ ಸರ್ಕಾರದ ವಿರುದ್ಧ ಈ ರೀತಿ ಗೋಠಾಲಗಳು, ಹಗರಣಗಳು, ಗಂಭೀರ ಆರೋಪಗಳು ಕೇಳೋಕೆ ಸಿಕ್ಕಾಗ ಮೋದಿ ಮೌನಕ್ಕೆ ಜಾರ್ತಾರೆ ಅಂತ ಕೂಡ ವಿರೋಧ ಪಕ್ಷಗಳು ಟೀಕೆ ಮಾಡಲಿಕ್ಕೆ ಪ್ರಾರಂಭ ಮಾಡಿವೆ. ಭಾರತದಲ್ಲಿ ಇಷ್ಟು ದೊಡ್ಡ ಹಗರಣ ನಡೆದೇ ಇರಲಿಲ್ಲ ಇಷ್ಟು ದಿನ, ಈಗ ನಡೆದು ಹೋಗಿದೆ. ಬಿಜೆಪಿ ಒಂದೇ ಪಕ್ಷಕ್ಕೆ 6,000 ಕೋಟಿಗೂ ಅಧಿಕ ಮೌಲ್ಯದ ಚುನಾವಣಾ ಬಾಂಡ್ ರೂಪದಲ್ಲಿ ಹಣ ಲಭ್ಯವಾಗಿದೆ. ಇಟಿ, ಐಡಿ, ಸಿಬಿಐ ಎಲ್ಲಿ ಹೋದ್ವು ತನಿಖಾ ಸಂಸ್ಥೆಗಳು? ಕಣ್ಮುಚ್ಚಿ ಕುಳಿತಿರೋದು ಯಾಕೆ ಅಂತ ಹೇಳಿ ನೇರವಾಗಿ ಖಡಕ್ಕಾಗಿ ಪ್ರಶ್ನೆ ಕೇಳ್ತಾ ಇದೆ ಕಾಂಗ್ರೆಸ್ ಒಳಗೊಂಡಂತೆ ವಿರೋಧ ಪಕ್ಷಗಳು. ಇಲ್ಲಿ ಕಾಂಗ್ರೆಸ್, ಟಿಎಂಸಿ ಇತ್ಯಾದಿ ಪಕ್ಷಗಳೂ ಕೂಡ ಚುನಾವಣಾ ಬಾಂಡ್ ರೂಪದಲ್ಲಿ ಹಣವನ್ನು ಸ್ವೀಕರಿಸುವ ಬಗ್ಗೆ ಪ್ರಸ್ತಾಪ ಆಗಿದ್ರೂ ಕೂಡ ಅಧಿಕ ಚುನಾವಣಾ ಬಾಂಡ್ ಪಡೆದ ಪಕ್ಷ ಅಂತ ಹೇಳಿ ಇದೀಗ ಬಿಜೆಪಿಯ ಹೆಸರು ಬಹಿರಂಗ ಆಗಿರೋದ್ರಿಂದ ನೋ ಡೌಟ್ ಲೋಕಸಭಾ ಚುನಾವಣೆಯ ಪ್ರಚಾರದ ರ್ಯಾಲಿಗಳ ಉದ್ದಕ್ಕೂ ಕೂಡ, ಪ್ರಚಾರದ ಅಬ್ಬರದ ಭಾಷಣದ ಉದ್ದಕ್ಕೂ ಕೂಡ ಚುನಾವಣಾ ಬಾಂಡ್ ಬಿಜೆಪಿಯ ವಿರುದ್ಧವಾಗಿ ಪ್ರತಿಪಕ್ಷಗಳಿಗೆ ಅತಿ ದೊಡ್ಡ ಬಾಂಬ್ ಆಗಿ ಲಭ್ಯವಾಗಿದೆ. ಅದನ್ನ ಬಳಸಿಕೊಳ್ಳಿಕ್ಕೆ ನಾವು ಸರ್ವಸನ್ನದ್ಧ ಅನ್ನೋದರ ಸೂಚನೆಯನ್ನ ಈಗ ಆಲ್ರೆಡಿ ವಿರೋಧ ಪಕ್ಷಗಳು ನೀಡ್ತಾ ಇವೆ.